ನಮಸ್ಕಾರ. 25 ಕೋಟಿ ಲಾಟ್ರಿ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರು? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಭಗವಂತ ಮನುಷ್ಯನಿಗೆ ಯಾವ ರೀತಿ ಹಣ ದುಡ್ಡು ಕೊಡ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಒಬ್ಬೊಬ್ಬರಿಗೆ ಈ LIC ನಾಮಿನಿ ಕೊಟ್ಟಿರ್ತಾರೆ, ಅವರು ತೀರೋಗಿ ಇವ್ರ ಹೆಸರಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡುಗಳು ಬಂದುಬಿಡುತ್ತೆ. ಇನ್ನು ಒಬ್ಬೊಬ್ಬರಿಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಅದರಿಂದ ಹಣ ಮಾಡ್ತಾರೆ. ಒಬ್ಬೊಬ್ಬರಿಗೆ ನಿಧಿ ಸಿಕ್ಕಿಬಿಟ್ಟು ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಒಬ್ಬೊಬ್ಬರಿಗೆ ಈ ಮನೆ ಮಾರಾಟ ಮಾಡಿಬಿಟ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ. ಒಬ್ಬೊಬ್ಬರಿಗೆ ಒಂದೊಂಥರ ದೇವರು ದುಡ್ಡಿನ ಒಂದು ಆಶೀರ್ವಾದ ಅನುಗ್ರಹ ಮಾಡ್ತಾ ಇರ್ತಾನೆ. ಯಾಕೆಂದರೆ ಅದೃಷ್ಟ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಯಾಕೆಂದರೆ ತಂದೆ ತಾಯಿ ಆಶೀರ್ವಾದ ಇದ್ದರೆ, ಹಿರಿಯರ ಆಶೀರ್ವಾದ ಇದ್ದರೆ, ತಾತ ಅಜ್ಜಿಗಳ ಆಶೀರ್ವಾದ ಇದ್ದರೆ, ಮತ್ತು ನಿಮ್ಮ ಒಂದು ಅದೃಷ್ಟ ಹಣೆ ಬರ ಸರಿ ಇದ್ದರೆ, ಆಮೇಲೆ ಈ ಎಸ್ಪೆಷಲಿ ಈ ಅದೃಷ್ಟ ಯಾವ ರೀತಿ ಹುಡ್ಕೊಂಡು ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಮನುಷ್ಯನಿಗೆ. ಈಗ ನೋಡ್ರಿ, ಈ ಒಂದು ಈ ಲಾಟ್ರಿ ವಿಚಾರದಲ್ಲಿ ಎಸ್ಪೆಷಲಿ ಈ 25 ಕೋಟಿ ಲಾಟ್ರಿ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ, ಈ ಕಟಕ ರಾಶಿಯವರು, ವೃಶ್ಚಿಕ ರಾಶಿಯವರು, ಮಕರ ರಾಶಿಯವರು, ಕುಂಭ ರಾಶಿಯವರು, ಮೇಷ ರಾಶಿಯವರು, ವೃಷಭ ರಾಶಿಯವರು, ಮಿಥುನ ರಾಶಿಯವರು, ಧನಸ್ಸು ರಾಶಿಯವರು. ಇವರಿಗೆ ಒಂದು ಅವಕಾಶ ರಿಲೇಟೆಡ್ಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಈಗ ನಿಮಗೆ ಮನೆ ದೇವರು ಆಶೀರ್ವಾದ ಅಂತ ಇರುತ್ತೆ, ಕುಲದೇವರು ಆಶೀರ್ವಾದ ಅಂತ ಇರುತ್ತೆ, ಇಷ್ಟವಾದ ದೇವರು ಅಂತ ಇರುತ್ತೆ, ಕೇಳ್ಕಳಿ. ಮತ್ತು ಇನ್ನು ಜಾತಕದಲ್ಲಿ ಎಸ್ಪೆಷಲಿ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 4ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, ಇವೆಲ್ಲ ರಿಲೇಟೆಡ್ಸ್ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಈ ಮನೆಗಳೇನಾದರೂ ರಿಲೇಟೆಡ್ಸ್ ಬಂದಿದ್ದರೆ, ಎಸ್ಪೆಷಲಿ ಈ ಶನಿ ದಶನೋ, ರಾಹು ದಶನೋ, ಕೇತು ದಶನೋ, ಶುಕ್ರ ದಶನೋ, ಗುರು ದಶೆ ಒಳಗಡೆನೋ ಈ ಒಂದು ರಿಲೇಟೆಡ್ಸ್ ನಿಮಗೇನಾದರೂ ಮನೆಗಳು ಆಪರೇಟ್ ಆಗಿದ್ದರೆ, ದಶದಲ್ಲಾಗಲಿ ಭುಕ್ತಿಗಳಲ್ಲಾಗಲಿ ಬಂದಿದ್ದರೆ ಒಂದು ಪ್ರಯತ್ನ ಮಾಡಿ. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಪ್ರಯತ್ನ ಮಾಡಿ ತೆಗೆದುಕೊಳ್ಳೋಕೆ. ಯಾವಾಗ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ, ಮತ್ತು ದೀಪಾವಳಿ ಅಮಾವಾಸ್ಯೆ ದಿನ ಹಿಂದೆ ಮುಂದೆ ಆ ಟೈಮಲ್ಲಿ. ಅದು ಬಿಟ್ಟರೆ ಅಕ್ಷಯ ತೃತೀಯ ನೋಡಿ, ತೃತೀಯ 1:3 ತೃತೀಯ ಬಸವ ಜಯಂತಿ, ಅಕ್ಷಯ ತೃತೀಯ ಬಸವ ಜಯಂತಿ ಬುಧವಾರ ಬಂದಾಗ, ಶುಕ್ರವಾರ ಬಂದಾಗ ಅಥವಾ ಗುರುವಾರ ಬಂದಾಗ, ಇಂಥ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ತಗೊಳ್ಳಿ. ಬಂದರೆ 25 ಕೋಟಿ, ಅರ್ಥ ಮಾಡ್ಕೊಳ್ಳಿ. ಹೀಗಾಗಿ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಅದರಿಂದ ಬಿದ್ದು ಲಾಟ್ರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ವರ್ಷಕ್ಕೆ ಒಂದು ತಗೊಳೋದಾದರೆ ಒಂದು ತಗೊಳ್ಳಿ ಅಷ್ಟೇ. ಅದರಿಂದ ಲಾಟ್ರಿ ಹಿಂದೆ ಪದೇ ಪದೇ ಲಾಟ್ರಿ ತಗೊಂಡು ಹುಚ್ಚಾಟ ಮಾಡ್ಕೊಬಾರ್ದು. ರಿಲೇಟೆಡ್ಸ್ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಹೊಡೆಯೋ ಚಾನ್ಸಸ್ ಮೇಜರಾಗೇ ಇರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.